ಯೋಜನೆಯ ಗೋಲ್ಮಾಲ್ ಹೇಗಿರುತ್ತೆ ಅನ್ನೋದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ದುಡಿಯುವವರು ಯಾರೋ ಒಬ್ಬರು, ಆದ್ರೆ ದುಡ್ಡು ಮಾಡುವವರು ಮಾತ್ರ ದುರುಳರು. ವರ್ಷಕ್ಕೆ 10 ಕೋಟಿಯಷ್ಟು ಹಣ ಅಧಿಕಾರಿಗಳ ಜೇಬ್ಗೆ ಇಳಿತಾ ಇದೆ ಉದ್ಯೋಗ ಖಾತ್ರಿ ಯೋಜನೆಯ ಅವ್ಯವಹಾರದಲ್ಲಿ. ಇದು ಜನಪ್ರತಿನಿಧಿಯೇ ಬಿಚ್ಚಿಟ್ಟ ಡೀಲ್ ವಿವರ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಪಂಚಾಯತ್ ಅಧ್ಯಕ್ಷರಿಂದ ಈ ಒಂದು ಮಾಹಿತಿ ಈಗ ಬಹಿರಂಗ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ 30% ದುಡ್ಡು ಅಧಿಕಾರಿಗಳ ಪಾಲಾಗ್ತಾ ಇದೆ. ಗ್ರಾಮ ಪಂಚಾಯತ್ ಆಪರೇಟರ್ಗೆ 1% ಕಮಿಷನ್ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಯೋಜನೆಯಲ್ಲಿ ಹೋಗುತ್ತೆ. ಪಿಡಿಒಗೆ 30% ಕಮಿಷನ್ ಅನ್ನ ಅಲ್ಲಿ ಮಡಗಲೇಬೇಕಂತೆ. ಸಹಾಯಕ ಇಂಜಿನಿಯರ್ಗೆ 10% ಗ್ಯಾರಂಟಿ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರೋದು. ಜಿಲ್ಲಾ ಪಂಚಾಯತ್ ಎಇಗೆ 3% ಕಮಿಷನ್ ಕೊಡ್ಲೇಬೇಕಂತೆ. ಇನ್ನು ತಾಲೂಕು ಪಂಚಾಯತ್ ಇಒಗೆ 4% ದುಡ್ಡು ಕೊಟ್ರಷ್ಟೇ ಕೆಲಸ ಆಗೋದು. ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ 4 ಕೊಟ್ರೆ ಮಾತ್ರ ಅವರು ಸುಮ್ಮನಿರ್ತಾರೆ. 1 ಲಕ್ಷದ ಕೆಲಸಕ್ಕೆ 30,000 ರೂಪಾಯಿ ಕಮಿಷನ್ ಕೊಡ್ಲೇಬೇಕು. ಇದು ಔರಾದ ತಾಲೂಕಿನ 38 ಗ್ರಾಮ ಪಂಚಾಯತ್ಗಳಲ್ಲಿ ನಡೀತಾ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆಯ ಅವ್ಯವಹಾರದ ಪಟ್ಟಿ. ಪ್ರತಿ ವರ್ಷ 38 ಕೋಟಿ ರೂಪಾಯಿ ವೆಚ್ಚದಷ್ಟು ಅಲ್ಲಿ ಕೆಲಸ ಆಗತ್ತೆ. ಅಂದಾಜು 10 ಕೋಟಿ ರೂಪಾಯಿ ಅಧಿಕಾರಿಗಳ ಜೇಬಿಗೆ ಹೋಗುತ್ತೆ ಅನ್ನುವಂತಹ ಆಘಾತಕಾರಿ ಸುದ್ದಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಔರಾದ ತಾಲೂಕು ಪಂಚಾಯತ್ ಅಧ್ಯಕ್ಷ ವಿನಾಯಕ ಜಗದಾಳೆ ಬಿಚ್ಚಿಟ್ಟಂತಹ ಸತ್ಯ ಇದು. ಉದ್ಯೋಗ ಖಾತ್ರಿ ಯೋಜನೆಯ ಹಣ ಎಲ್ಲ ನುಂಗಣ್ಣರ ಪಾಲಾಗ್ತಾ ಇರುವಂತದ್ದು. ದುಡಿಯುವವರು ಒಬ್ಬರು, ಆದ್ರೆ ಇಲ್ಲಿ ದುಡ್ಡು ಮಾಡುವವರು ಮಾತ್ರ ದುರುಳರು. ವರ್ಷಕ್ಕೆ 10 ಕೋಟಿಯಷ್ಟು ಹಣ ಇಲ್ಲಿ ಅಧಿಕಾರಿಗಳ ಜೇಬಿಗೆ ಇಳಿತಾ ಇರುವಂತಹ ಆಘಾತಕಾರಿ ಸುದ್ದಿಯನ್ನ ಈಗ ತಾಲೂಕು ಪಂಚಾಯತ್ನ ಅಧ್ಯಕ್ಷರೇ ಬಹಿರಂಗ ಮಾಡಿದ್ದಾರೆ. ಎಸ್, ಬೀದರ್ ಜಿಲ್ಲೆ ಔರಾ ತಾಲೂಕಿನ ತಾಲೂಕು ಪಂಚಾಯತ್ ಅಧ್ಯಕ್ಷರು ಈ ಮಾಹಿತಿಯನ್ನ ಬಹಿರಂಗ ಮಾಡಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ನಷ್ಟು ದುಡ್ಡು ಇಲ್ಲಿ ಹೋಗುತ್ತೆ ಅನ್ನೋದನ್ನ. ಆದ್ರೆ ಇಲ್ಲಿ ನನಗೆ ಯಾವುದೇ ಹಣ ಬರೋದಿಲ್ಲ ಅಥವಾ ಯಾವುದೇ ಪರ್ಸೆಂಟೇಜ್ ನನಗೆ ಸಿಗೋದಿಲ್ಲ ಅನ್ನುವ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. 22-25% कटा रहे, फिर कटाने के बाद सब काम क्या करना? हाँ, और क्या हो गया? और काफी थर्ड पार्टी इंस्पेक्शन नहीं जिले में, खाली औरत तालुको थर्ड पार्टी इंस्पेक्शन है, उसका 2% कटा ले रहे. कुछ भी नहीं काम करने का. जेडपी का कटा ले रहे. जेडपी में कुछ भी नहीं, क्या भी नहीं, सब तरफ से पैसे ले रहे. तो ऑलरेडी युवक को ऑल डिपार्टमेंट का परसेंटेज, इसमें हाथ डालने का जरूरत नहीं. बस कैसे का बोल देखा मैं आधार देखिए, तुमको बुलाया आज जैसे इधर उधर इधर बुलाया. आधार देखिए, एक पंचायत में 1 करोड़ का फंड आता हो मिनिमम, मैक्सिमम तो मिनिमम तो 1 करोड़ तक है वो. तो आप हमारे पास 38 पंचायत है. 38 पंचायत में मिनिमम कम से कम 25 करोड़ तो होगा. 25 करोड़ में वो तो मेरा परसेंटेज में तो कितना जाता होगा आज तक? 4%. 1 ಕೋಟಿ 4 ಲಕ್ಷ. 4 ಲಕ್ಷ 40 ಅಂದ್ರೆ 1 ಕೋಟಿ 1 करोड़ रुपए तुम्हारे. फिर मेरा गया हो, मेरा 1 करोड़ नोट है. फिर आप ಎಸ್, ಇದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಪಂಚಾಯತ್ ಅಧ್ಯಕ್ಷರೇ ಬಹಿರಂಗ ಮಾಡಿರುವಂತಹ ನಿಜವಾದ ಸ್ಫೋಟಕ ಸುದ್ದಿ. ಯಾರ್ಯಾರಿಗೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರ್ಸೆಂಟೇಜ್ ರೂಪದಲ್ಲಿ ಹಣ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಬಿಚ್ಚಿಟ್ಟಾರೆ. ಅದರ ಜೊತೆಗೆ ನನ್ಗೆ ಹಣ ಬರ್ತಾ ಇಲ್ಲ, ನನ್ಗೆ ಪರ್ಸೆಂಟೇಜ್ ಸಿಗ್ತಾ ಇಲ್ಲ ಅನ್ನುವಂತಹ ಅಳಲನ್ನ ತೋಡಿಕೊಳ್ತಾ ಇರುವಂತಹ ಮಾತನ್ನ ಕೂಡ ನೀವು ಕೇಳಿದ್ರಿ. ಎಷ್ಟು ಮಂದಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ನೋಡ್ತಾ ಇದ್ರಿ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಕುಮಾರ್ ದೇಶ್ಮುಖ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಯಾವ ರೀತಿಯಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರದ ಜೊತೆಗೆ ಪರ್ಸೆಂಟೇಜ್ ರೂಪದಲ್ಲಿ ಹಣ ಒಬ್ಬೊಬ್ಬ ಅಧಿಕಾರಿಗಳ ಜೇಬಿಗೆ ಸೇರ್ತಾ ಇದೆ? ಖಂಡಿತವಾಗಿಯೂ ನಮಿತಾ, ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇದು ಒಂದು ದಂಧೆಯಾಗಿ ಬೆಳ್ಕೊಂಡ್ಬಿಟ್ಟಿದೆ. ಉದ್ಯೋಗ ಖಾತ್ರಿ ಅಂದ್ರೆ ಬಡವರ ಒಂದು ಕೂಲಿ ಕಾರ್ಮಿಕರ ಕೈಗೆ ಸಿಗ್ಬೇಕಾದಂತ ಹಣ ಇವತ್ತೇನಂದ್ರೆ ಅಧಿಕಾರಿಗಳ ಜೇಬ್ ಸೇರ್ತಾ ಇದೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ದೊಡ್ಡ ಬಹಿರಂಗವಾದಂತಹ ಒಂದು ಎಕ್ಸ್ಪೋಸ್ ಅನ್ನ ಅಲ್ಲಿನ ತಾಲೂಕಾ ಪಂಚಾಯತ್ ಅಧ್ಯಕ್ಷ ವಿನಾಯಕ್ ಜಗದಾಳೆ ನಮ್ಮ ಕ್ಯಾಮ್ರಾ ಮುಂದೆ ಅಳಲನ್ನ ತೊಳ್ಕೊಂಡಿದ್ದಾರೆ. ಏನಂದ್ರೆ ತಾಲೂಕು ಪಂಚಾಯತ್ ವ್ಯಾಪ್ತಿಯಿಂದಲೇ ಗ್ರಾಮ ಪಂಚಾಯತಿಗಳಿಗೆ NREGA ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನ ಒಂದು ರೀತಿಯಾಗಿ ಬಳಕೆ ಆಗುತ್ತೆ ಅಲ್ಲಿ.
ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಪಿಡಿಒ ಇಬ್ಬರು ಸೇರಿ 5% ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಸೇರಿ 7%, ಆಮೇಲೆ ತಾಲೂಕು ಪಂಚಾಯತ್ ಇಒ 4%, ಆಮೇಲೆ ಈ ರೀತಿಯಾಗಿ ಸಹಾಯಕ ಇಂಜಿನಿಯರ್ 10%, ಈ ರೀತಿಯಾಗಿ ಒಟ್ಟಾರೆ 30-32% ಅನುದಾನ ಆ ಒಂದು ಉದ್ಯೋಗ ಖಾತ್ರಿಯ ಒಂದು ಕಾಮಗಾರಿಯಲ್ಲಿ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಈ ರೀತಿಯಾಗಿ ಮಧ್ಯವರ್ತಿಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಲೂಟಿ ಹೊಡೆಯುವಂತ ವ್ಯವಸ್ಥೆ ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ನಡೆದಿದೆ. ಇದಕ್ಕೆ ಉತ್ತಮ ಉದಾಹರಣೆ ಇವತ್ತು ನಮ್ಮ ಕ್ಯಾಮೆರಾ ಮುಂದೆ ಅಲ್ಲಿನ ತಾಲೂಕು ಪಂಚಾಯತ್ ಅಧ್ಯಕ್ಷ ವಿನಾಯಕ್ ಜದ್ದಾಳೆ ಇಂಥದೊಂದು ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಒಟ್ಟಾರೆಯಾಗಿ ಜಿಲ್ಲೆಯಾದ್ಯಂತ ಪ್ರತಿ ವರ್ಷಕ್ಕೆ ಸುಮಾರು 100 ಕೋಟಿಗೂ ಜಾಸ್ತಿ ಕೆಲಸ ನಡೆಯುತ್ತೆ. ಹೀಗೆ ಈ ಒಂದು 100 ಕೋಟಿಯಲ್ಲಿ ಅಂದಾಜು 30 ಕೋಟಿಯಷ್ಟು ಹಣ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲರೂ ಸೇರಿ ಈ ಒಂದು ಅನುದಾನವನ್ನ ಲಪಟಾಯಿಸುವಂತ ವ್ಯವಸ್ಥೆ ಈ ಒಂದು ಜಿಲ್ಲೆಯಲ್ಲಿ ಮಾಡ್ಕೊಂಡಿದ್ದಾರೆ. ಎಸ್ ಅನಿಲ್, ಅವರು ನಿಜವಾಗ್ಲೂ ಮಾತನ್ನ ಹೇಳ್ತಾ ಇದ್ರು ಈ ರೀತಿಯಾದಂತಹ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣ ಹೋಗುತ್ತೆ ಅಂತ. ಆದ್ರೆ ನಮ್ಗೆ ನಿಜವಾಗ್ಲೂ ಅಲ್ಲಿ ಕಂಡು ಬಂದದ್ದು ಅವರಿಗೆ ಇದ್ದಂತಹ ಕೂಡ ಪರ್ಸೆಂಟೇಜ್ ಆಸೆ. ಯಾಕಂದ್ರೆ 4% ಕೊಟ್ರೆ ನಾನು ಸುಮ್ನೆ ಇರ್ತೀನಿ ಅನ್ನುವಂತಹ ಮಾತು. ಹಾಗಾಗಿ ಇವರು ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಅನ್ನುವಂತಹ ಉದ್ದೇಶ ಇಲ್ಲ, ನನ್ಗೆ ಸಿಗ್ತಾ ಇಲ್ಲ ಅನ್ನುವಂತಹ ಉದ್ದೇಶ ಕಾಣಿಸ್ತಾ ಇದೆ ಅಲ್ಲಿ. ಖಂಡಿತವಾಗಿ ನಮಿತಾ, ಯಾವೊಬ್ಬ ಜನಪ್ರತಿನಿಧಿ ಕೂಡ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನನಗೇನು ಆಗಿಲ್ಲ ಅಂತ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಜನಪ್ರತಿನಿಧಿಗಳು ಆಡುವಂತದ್ದು. ನಾನು ಚುನಾಯಿತ ಜನಪ್ರತಿನಿಧಿ ಆದ್ಮೇಲೆ ನನಗೆ ಒಂದಿಷ್ಟು ಒಂದು ಹಣ ಗಳಿಸಿಕೊಳ್ಳಲಿಕ್ಕೆ ಅವಕಾಶ ಬೇಕು ಅನ್ನುವಂತ ಒಂದು ಧಾಟಿಯಲ್ಲಿ ಅವರು ಮಾತಾಡ್ತಿರೋದು ನಿಜಕ್ಕೂ ಬೇಸರದ ಸಂಗತಿ. ಇದು ನಮ್ಮ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳಬೇಕಾಗಿದೆ. ಬೀದರ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಇವತ್ತು ಮಾರ್ಚ್ ಎಂಡ್ ಅನ್ನುವಂತ ಹೆಸರಿನಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಏನು ಪೆಂಡಿಂಗ್ ಬಿಲ್ ಅನ್ನುವಂಥದ್ದು, ಅಂದ್ರೆ ಏನು ಉಳಿದಂತ ಬಾಕಿ ಸರ್ಕಾರದಿಂದ ಅಲಾಟ್ ಆದಂತಹ ಹಣದ ಒಂದು ಬಳಕೆ ಯಾವ ರೀತಿ ಮಾಡ್ಕೋಬೇಕನ್ನುವಂತ ಉದ್ದೇಶದಿಂದ ಏನು ಇವರು ರಾತ್ರೋರಾತ್ರಿಯಾಗಿ ಹಣವನ್ನ ಯಾವ ರೀತಿ ಎಂಐಎಸ್ ಮಾಡುವ ಮೂಲಕ ಎನ್ಆರ್ಜಿಯ ಎಂಐಎಸ್ ಮಾಡುವ ಮೂಲಕ ಒಟ್ಟಾರೆ ಹಣವನ್ನ ಬಡ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ, ಅಂದ್ರೆ ಅವ್ರ ಕಾರ್ಮಿಕರಿಗೆ ಕೆಲಸ ಕೊಡದೆ ಜೆಸಿಬಿ ಯಂತ್ರಗಳನ್ನ ಬಳಸಿ ಮಧ್ಯವರ್ತಿಗಳನ್ನ ಇಟ್ಕೊಂಡು ವ್ಯವಸ್ಥಿತವಾಗಿ ಅಧಿಕಾರಿಗಳು ಮತ್ತು ಕೆಲ ಜನಪ್ರತಿನಿಧಿಗಳು ಈ ಅನುದಾನವನ್ನ ತನ್ನ ಜೇಬಿಗೆ ಸೇರಿಸಿಕೊಳ್ತಿದ್ದಾರೆ. ಇದು ಈ ಬೀದರ್ ಜಿಲ್ಲೆಯಲ್ಲಿ ಇದು ಒಂದು ಓಪನ್ ಸೀಕ್ರೆಟ್. ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಕಾಮನ್ ಆಗಿ ಈ ಒಂದು ವಿಚಾರದಲ್ಲಿ ಎಲ್ರಿಗೂ ಈ ಒಂದು ವಿಷಯ ಎಲ್ರಿಗೂ ಗೊತ್ತಿದೆ. ಆದ್ರೆ ಜನರು ಕೂಡ ಇದಕ್ಕೆ ಒಗ್ಗಿಕೊಂಡಿದ್ದಾರೆ ಹೇಗೆ ಅಂತ ಅನಿಲ್? ಜನರು ಯಾವುದೇ ಕಾರಣಕ್ಕೂ ಈ ಹಿಂದೆ ಕೂಡ ನಮ್ಗೆ ಕೂಲಿ ಕೊಡಿ ಅಂತ ಸಾಕಷ್ಟು ಕಾರ್ಮಿಕರು ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೊಬ್ಬೆ ಹೊಡೆದ್ರು ಆ ಒಂದು ಜನರಿಗೆ ಕೂಲಿ ಕೊಡ್ತಾರೆ. ಕೂಲಿ ಮಾಡಿದ ಕೈಗಳಿಗೆ ಕೂಲಿ ಹಣ ಕೊಡ್ತಾ ಇಲ್ಲ. ಇವರು ಈ ರೀತಿಯಾಗಿ ಪರ್ಸೆಂಟೇಜ್ ಇದ್ಮೇಲೆ ಮಧ್ಯವರ್ತಿಗಳು ಇಟ್ಕೊಂಡು ಪರ್ಸೆಂಟೇಜ್ ಕೊಟ್ಟ ಮೇಲೆ ನೇರವಾಗಿ ಅನುದಾನ ಇವರು ರಿಲೀಸ್ ಮಾಡಬಹುದು. ಕೂಲಿ ಮಾಡಿದ ಕಾರ್ಮಿಕರು ಎಲ್ಲಿ ಅನುದಾನ ಕೊಡ್ಲಕ್ಕಾಗುತ್ತೆ?